ಬಾರಿ ಬರ್ಲಿಸ್ತಾ ಅದು ಹೀರೋ ಹೀರೋ ಅಪ್ಪ ಹೇರ್ ಕಟ್ ಮಾಡಿ. ಅಯ್ಯೋ ಇವ್ ನೋಡಿ ಗಾಜ್ವಿಲಿ ಕಳಿ. ಇದೇ ಹೂ ಎಲ್ಲ ಕಡೆ ಬಿದ್ದಿದೆ ಅಂತ ಹೇಳಿದ್ದಲ್ಲ, ಇದೇ ಹೂ. ಪಾಲಕ್ ನೋಡಿ ತುಂಬ ಚೆಂದಾಗಿದೆ ಅಲ್ಲ. ಅಕ್ಕ ಹೇಳಿದ್ಲು ಏನಂದರೆ ಪಾಲಕ್ ಪರಿಮಳ ಉಂಟು ನೋಡು, ನೋಡ ಎಂಥದ್ದು ಉಂಟು ಇವಳಿಗೊಂದೀಗ ದುರ್ಬುದ್ಧಿ ಶುರುವಾಗಿದೆ ನೋಡಿ. ಮಣ್ಣು ತಿನ್ನೋದು ಅಂತ ತಿಳ್ಕೊಳ್ಳಿ ಫುಲ್ಲಿ. ಹಾಯ್ ಎಲ್ರಿ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಕ್ಷ ನಾಯಕ್. ನೀವು ನನ್ನ ಚಾನಲನ್ನು ಮೊದಲು ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ ಐಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಜನವರಿ 26ಕ್ಕೆ ಯಾರ್ದೆಲ್ಲ ಬರ್ತಡೇ ಉಂಟು ನಿಮಗೆಲ್ಲರಿಗೂ ಕೂಡ ವಿಶ್ ಹ್ಯಾಪಿ ಬರ್ತಿದೆ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಜನವರಿ 26ಕ್ಕೆ ಯಾರ್ದೆಲ್ಲ ಬರ್ತಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಕೆಂಪು ಗುಲಾಬಿ ಮೊದಲು ಹೀಗೆ ಅರಳುದಾಯ್ತಾ, ಮೊಗ್ಗಿರ್ತದೆ. ಈಗ ನಿನ್ನೆ ಸಂಜೆಗೋಗ ಒಳ್ಳೆ ಇತ್ತು. ಇದು ನೋಡಿ ಹೀಗೆ, ಇದು ಮೊಗ್ಗು ಇನ್ನು ಅರಳಬೇಕಷ್ಟೇ. ಹೀಗಾಗಿ ಇನ್ನೂ ಅಗಲಾಗಿ ಈ ಥರ ಆಗ್ತದೆ. ಆದರೆ ಅದರದ್ದು ದಪ್ಪ ಸ್ಟೆಮ್ ಹೋದರೆ ಉಂಟಲ್ಲ, ಅದರಲ್ಲಿ ಒಳ್ಳೆ ದೊಡ್ಡ ಗುಲಾಬಿಯಾಗಿ ತುಂಬ ದಿವಸ ಇರ್ತದೆ. ಇದು ಚಿಕ್ಕ ಚಿಕ್ಕ ಸ್ಟೆಮ್ಮಲ್ಲಿ ಅರಳುದಲ್ಲ, ಹಾಗಾಗಿ ಇದು ಈ ಥರ. ಯಾರೋ ಬಂದರು ಅಂತ ಅನಿಸ್ತದೆ ನನಗೆ. ಇದೇ ನಮ್ಮ ಪೋಖ್ರಿ ಶುಬ್ಬಣ್ಣ. ಎಂಥ ಕಜ್ಜು ಇದು? ಎಂಥ ಇಂಥದ್ದು ಉಂಟಂತೆ, ನೋಡಂತೆ ಇದರಲ್ಲಿ ಕಜ್ಜು ಪರಿಮಳ ಉಂಟಾ ನೋಡು, ನೋಡ ಎಂಥದ್ದು ಉಂಟು. ಪರಿಮಳ ಉಂಟಾ ಗುಲಾಬಿ? ಇಲ್ಲ. ಈ ಮುಂಚೆ ಶಂಭು ಬರ್ತಿದ್ದ ವ್ಲಾಗ್ ಸ್ಟಾರ್ಟ್ ಮಾಡುವಾಗ, ಈಗ ಇವ ಬರ್ತಾನೆ ಚುಬ್ಬಣ್ಣ. ಗೊತ್ತುಂಟಾ, ಇದು ಗಿಡ ಉಂಟಲ್ಲ, ನಾನು ನೆಡಬೇಕು ಅಂತ ಹೇಳಿ ಬಿಟ್ಟದ್ದು. ಇದರಲ್ಲಿ ಹೂ ಅರಳಲಿಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ಇದನ್ನು ಕಿತ್ತು ಬೇರೆ ಕಡೆ ನೆಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಅದು ಇಲ್ಲೇ ಇರಲಿಂದ ಬಿಟ್ಟಿದ್ದೇನೆ. ಇಲ್ಲಿ ಪೂರ್ತಿ ಎಂತ ಹೇಳಿ ಬರೀ ನಮ್ಮ ಪುದೀನದೇ ಹವ ಆಗಿದೆ ಪೂರ್ತಿ. ಇಲ್ಲಿ ಪೂರ್ತಿ ಬಲ್ಲೆ ಆಗಿದೆ ಅಂತ, ಹೂವಿದು ಬಲ್ಲೆ. ಇಲ್ಲಿ ಒಂದು ರೆಡ್ ರೋಸಿದು ಗಿಡ ನೆಟ್ಟಿದ್ದೇನೆ. ಅದಕ್ಕೆ ಇವತ್ತು ಸ್ವಲ್ಪ ಜಾಗ ಮಾಡಿಕೊಡ್ಬೇಕು, ಇಲ್ಲ ಅಂತ ಹೇಳಿದರೆ ಇವುಗಳೆಲ್ಲ ತಿಂದು ಬಿಡ್ತೇವೆ ಆ ಗಿಡವನ್ನು. ಇದಂತೂ ಶಂಖಪುಷ್ಪದೇ ಹಾವಳಿ. ಅಂತೂ ನಮ್ಮ ಮನೆ ಎದುರು ಇಷ್ಟು ಗ್ರೀನ್ 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 ಉಂಟು ನೋಡಿ. ಅದರ ಮಧ್ಯೆ ಮಧ್ಯೆ ತುಳಸಿ ಗಿಡ ಕೂಡ ಉಂಟು. ಹಾಗೆ ಅಪ್ಪ ದೇವರಿಗೆ ಹೂ ಕೊಯ್ತಾ ಇದ್ದಾರೆ ಬೆಳಿಗ್ಗೆದು. ಪಾಲಕ್ ನೋಡಿ ತುಂಬ ಚೆಂದಾಗಿದೆ ಅಲ್ಲ. ಅಕ್ಕ ಹೇಳಿದ್ಲು ಏನಂದರೆ ಪಾಲಕನ ನಾವು ಈಗ ಹರಿವೆನ ಕೀಳ್ತೇವಲ್ಲ, ಹರಿವೆ ಒಮ್ಮೆ ಕಿತ್ತರೆ ಮುಗೀತು. ಇದಾದರೆ ಸೈಡಿಂದ ಇದರದ್ದು ಒಂದೊಂದು ಇದನ್ನು ತೆಗೆದ್ರೆ ಸಾಕು ಅಂತ ಹೇಳಿದ್ಲು. ಹಾಗೆ ಇನ್ನು ಇದನ್ನು ಒಂದು ದಿವಸ ಕೊಯ್ಯಬೇಕು, ಯಾವಾಗಂತ ಗೊತ್ತಿಲ್ಲ. ಪುರ್ಸೊತ್ತು ಆಗುವಾಗೆ, ಅಂದರೆ ಬೆಳಿಗ್ಗೆ ಫ್ರೆಶ್ ಇರ್ತದೆ, ಬೆಳಿಗ್ಗೆ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ ನನಗೆ ಬಜಾವ್ ತರೋದು ಹಾಗೆ ಹೀಗೆ ಅಂತ. ಸಂಜೆ ಸಹ ಒಳ್ಳೇದಿರ್ತದೆ, ಆದರೆ ನನಗೆ ಸಂಜೆ ಅದನ್ನು ಕೀಳಲಿಕ್ಕೆ ಇಷ್ಟ ಇಲ್ಲ. ಬೆಳಿಗ್ಗೆ ಚೆಂದ ಅಲ್ಲ ನೋಡಲಿಕ್ಕೆ, ಒಂಥರ ಫ್ರೆಶ್ ಆಗಿ ಚೆಂದ ಕಾಣಿಸೋದು ನನಗೆ ಇದು. ತುಂಬ ಒಳ್ಳೆಯದಾಯಿತು ಮಾತ್ರ, ಆದ ಗಿಡ ಎಲ್ಲ ಸಹ ಒಳ್ಳೆಯದಾಗಿದೆ. ನಮ್ಮ ಬಸಳೆ ಸೊಪ್ಪಿನ ಹಾಗೆ ಅಲ್ಲ ಇದು ನೋಡಲಿಕ್ಕೆ, ಅದರ ರುಚಿ ಮಾತ್ರ ಸ್ವಲ್ಪ ಬೇರೆ. ಇದರಲ್ಲಿ ಹರಿವೆ ಕೂಡ ಉಂಟು. ಇದು ಕೂಡ ಸಾಂಬಾರು ಎಲ್ಲ ಪಲ್ಯ ಮಾಡ್ಬೋದು. ಕಾಜು ಇದು ಕುಂಬಳಕಾಯಿ ತೆಗಿಲಿಕ್ಕೆ ಹತ್ತಿದ. ಕಾಜು ಇಲ್ಲಿ ಬಾ, ಇಲ್ಲಿ ನೋಡು ಕುಂಬಳಕಾಯಿ ಉಂಟು. ಕಾಜು ಬರ್ತಿ ಬಾ. ಮತ್ತೆ ಕರಿಯುದೆ ಎಂತಕ್ಕೆ ಕಾಜು? ಅಲ್ಲಿ ಸಹ ಫೈಟ್ ಮಾಡಬೇಕು ಅವನಿಗೆ. ಇವತ್ತು ಸ್ನಾನ ಮಾಡಿಸಿದ್ದು, ಯಾಕಂದರೆ ಸ್ವಲ್ಪ ಒಂದು ಸೈಡಿಗೆ ಸಗಣಿಯಾಗಿತ್ತು. ನಿನ್ನೆ ಇವಳು ಸ್ವಲ್ಪ ಕೆಸರು ಜಾಸ್ತಿ ಮಾಡ್ಕೊಂಡಿದ್ದಾಳೆ ಹಟ್ಟಿಯಲ್ಲಿ, ಹಾಗೆ ಅದಿಲ್ಲಾದರೆ ಗಟ್ಟಿ ಆಗ್ತದಲ್ಲ ಬಿಸಿಲಿಗೆ. ಮುಖ ತೊಳಿಲಿಕ್ಕೆಲ್ಲ ಇವಳು ಬಿಡೋದೇ ಇಲ್ಲ. ಸ್ನಾನ ಒಂದು ಕ್ಲೀನಲ್ಲಿ ಮಾಡಿಸಿದೆ, ಮತ್ತು ಗಟ್ಟಿ ಆದರೆ ತೊಳಿಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಇನ್ನು ಕರ್ಕೊಂಡು ಹೋಗೋದು ಮಗಳನ್ನು ಮಾತ್ರ ಸ್ನಾನ ಮಾಡಿಸಿದ್ದ. ಅಮ್ಮ ಇಲ್ಲಿದ್ದಾಳೆ, ಅವಳದ್ದು ಅಷ್ಟು ಸಗಣಿ ಇಲ್ಲ, ಇನ್ನು ಕರ್ಕೊಂಡು ಹೋಗುವ ಅಂತ. ಮಗಳನ್ನು ಕರ್ಕೊಂಡೋಗಿ ಹೊರಗಡೆ ಕಟ್ಟಿ ಬಂದೆ. ಈಗ ಅವರನ್ನು ಕಟ್ಟಿದಲ್ಲೇ ಒಂದು ಸ್ವಲ್ಪ ತರಗೆಲಿ ಜಾಸ್ತಿ ಉಂಟು, ಹಾಗೆ ಅದನ್ನು ಗೋಣಿಲಿ ತುಂಬಿಸಿ ತಗೊಂಡು ಬರುವ. ಇವತ್ತು ಇವರು ಮತ್ತು ಅಪ್ಪ ಇಲ್ಲ, ಅಪ್ಪ ಬರುವಾಗ ಮಧ್ಯಾಹ್ನ ಆಗ್ಬೋದು, ಇವ್ರು ಬರುವಾಗ ಸಂಜೆ ಆಗ್ಬೋದು. ಇಬ್ಬರು ಕೂಡ ಕೆಲಸದ ಮೇಲೆ ಹೊರಗೆ ಹೋಗಿದ್ದಾರೆ. ಹಾಗೆ ಇಲ್ಲ ಅಂತ ಹೇಳಿದರೆ ಯಾವಾಗಲೂ ಬೆಳಿಗ್ಗೆನೇ ಒಂದು ಕಟ್ಟ ಇಲ್ಲ 2 ಕಟ್ಟ
ತರಗೆಲೆ ತರಲಿಕ್ಕೆ ಆಗ್ತದೆ. ಬೆಳಿಗ್ಗೆನೇ ಯಾಕೆ ತರದು ಅಂದರೆ ಈ ಮಂಜು ಬಿದ್ದು ತರಗೆಲೆ ಸ್ಮೂತ್ ಇರ್ತದೆ, ಅದನ್ನು ಕಟ್ಟಲಿಕ್ಕೆ ಸುಲಭ. ಈಗ ಇನ್ನು 9 ಗಂಟೆ ಮೇಲೆ ಯಾರು ತರೋದಿಲ್ಲ, ಯಾಕಂದರೆ ಬಿಸಿಲು ಬೆಳಿಗ್ಗೆ ಸ್ಟಾರ್ಟ್ ಆದಮೇಲೆ ಅದೆಲ್ಲ ಕರ ಕರ ಆಗಲಿಕ್ಕೆ ಶುರು ಆದಮೇಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಕೈಗೆ ಕಾಲಿಗೆಲ್ಲ ನೋವು, ಸ್ಕ್ರ್ಯಾಚಸ್ ಎಲ್ಲ ಆಗ್ತದೆ. ಬೆಕ್ಕುಳಿಬ್ರು ಗಲಾಟೆ ಮಾಡ್ತಿದ್ದಾರೆ, ಏನಾದರೂ ಮಾಡಲಿ. ಹಾಗೆ ಈಗ ನಾನು ಅದನ್ನು ತುಂಬಿಸಿ ತಗೊಂಡು ಬರುವ. ಬೇಗ ಕೆಲಸ ಮುಗಿಸಿದ್ರು ಸುಲಭ ಆಗ್ತದೆ ನನಗೆ. ಎಂತ ಮಾಡ್ದು ಕಜ್ಜು? ಕಜ್ಜು ಹಾಯ್. ಮಲಗುದಾ ಗೊತ್ತೊಂಡಿದ್ದಾನೆ ಅಂತ ಗೊತ್ತಾಗೋದಿಲ್ಲ. ಮತ್ತು ಇವತ್ತು ಅಮ್ಮ ಇಲ್ಲ ಆಟಾಡಲಿಕ್ಕೆ, ಅವನಿಗೆ ಎಲ್ಲೋ ಹೋಗಿದ್ದಾಳೆ. ತಾಜಿ ತಾಜಿ ದನಗಳನ್ನು ಬಿಟ್ಟು 2 ಕಟ್ಟ ತರಗೆಲೆ ಮಾಡಿದೆ. ಹಾಗೆ ಅದನ್ನೆಲ್ಲ ಮನೆಗೆ ತಂದು ಹಾಕಿ ಬಟ್ಟೆ ವಾಶಿತ್ತು. ಮತ್ತು ಒಂದು ಸ್ವಲ್ಪ ಕೆಲಸ ಎಲ್ಲ ಮಾಡಿ ಸ್ವಲ್ಪ ಈಗ ರೆಸ್ಟ್ ಮಾಡಿ ಕೂತು ದನಗಳ ಹತ್ರ ಹೋಗ್ತಿದ್ದೇನೆ. ಮಧ್ಯಾಹ್ನ 12 ಆಯಿತು. ನಾನು ಉಂಟಲ್ಲ ಮಧ್ಯಾಹ್ನದೊಳಗೆ ಇಷ್ಟೆಲ್ಲ ಕೆಲಸ ಆಗಬೇಕು ಅಂತ ಅಂದ್ಕೊಂಡು ವ್ಲಾಗ್ಸ್ ಸಹ ಮಿಡ್ಲಲ್ಲಿ ಮಾಡ್ಕೊಳ್ಳುವಾಗ ಹೊತ್ತು ಹೋಗೋದೇ ಗೊತ್ತಾಗೋದಿಲ್ಲ ನನಗೆ. ಮತ್ತು ಎಲ್ಲರೂ ಕೇಳ್ತಾರೆ, ನೀನು ಮನೇಲಿ ಒಬ್ಬಳೇ ಇರ್ತೀಯಲ್ಲ, ನಿನಗೆ ಬೋರ್ ಆಗೋದಿಲ್ವ ಅಂತ. ಇಷ್ಟು ಕೆಲಸ ಮಾಡೋದ್ರಲ್ಲಿ ನಂಗೆ ಕೂತ್ಕೊಳ್ಳಿಕ್ಕೆ ಟೈಮ್ ಸಿಗೋದಿಲ್ಲ, ಇನ್ನು ಬೋರು ಅಂತ ಹೇಳೋದು ಪದ ಎಲ್ಲಿ ಸಿಗ್ತದೆ ನನಗೆ. ಒಮ್ಮೆ ಮಲಗಲಿಕ್ಕೆ ಟೈಮ್ ಸಿಕ್ಕರೆ ಸಾಕು ಅಂತ ಅನಿಸ್ತಿರ್ತದೆ ಯಾವಾಗಲೂ ಕೂಡ. ಹಾಗೆ ದನಗಳನ್ನು ಬದಲಿಸಿ ಬರುವ. ನಾನು ವ್ಲಾಗಲ್ಲಿ ಇಷ್ಟೆಲ್ಲ ಮಾತಾಡ್ತೇನಲ್ಲ, ಈಗ ತನ್ನಷ್ಟಕ್ಕೆ ಮಾತಾಡಿ ಹೋಗ್ತದೆ ವ್ಲಾಗಲ್ಲಿ. ಆದರೆ ನಾನು ಫೋನ್ ಅಂತ ಉಂಟಲ್ಲ ಯಾರಿಗೆ ಸಹ ಮಾಡೋದಿಲ್ಲ. ನನಗೆ ಅದು ಯಾಕೆ ಫೋನ್ ಮಾಡಬೇಕು ಅಂತ ಅನ್ನಿಸೋದಿಲ್ಲ ಅಂತ ಗೊತ್ತಾಗೋದಿಲ್ಲ. ಚಿಕ್ಕ ಇರುವಾಗಿಂದಲೂ ಸಹ ಒಬ್ಬಳೇ ಇದ್ದ ಅಭ್ಯಾಸ ಅಲ್ಲ. ನಾನು ಬೇಕಿದ್ದರೆ ನಾಯಿಗಳ ಹತ್ರ, ಬೆಕ್ಕುಗಳ ಹತ್ರ, ದನಗಳ ಹತ್ರ ಹೀಗೆ ಮಾತಾಡ್ತೇನೆ. ಆದರೆ ನನಗೆ ಯಾರಿಗಾದರೂ ಫೋನ್ ಮಾಡಿ ಮಾತಾಡುವ, ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡುವ ಅಂತ ಅನಿಸೋದೇ ಇಲ್ಲ ಇಲ್ಲಿ ತನಕ. ನನಗೆ ಇವರು ಸಹ ಹೇಳ್ತಿರ್ತಾರೆ, ನೀನು ಯಾಕೆ ಒಂದು ಫೋನಲ್ಲಿ ನಿನಗೆ ಮಾತಾಡಲಿಕ್ಕೆ ಬರೋದಿಲ್ಲ ಅಂತ, ನೀನು ಅವರಿಗೆ ಒಂದು ಸಾಂಬಾರು ಅಂತ ಊಟ ಆಯ್ತು ಅದು ಕೇಳಲಿಕ್ಕೂ ಬರೋದಿಲ್ಲವ ನಿನಗೆ ಅಂತ ಅನಿಸ್ತದೆ. ಅಂದರೆ ನನಗೂ ಸಹ ಅನಿಸ್ತದೆ, ನಾನು ಯಾಕೆ ಮಾತಾಡೋದಿಲ್ಲ ಫೋನಲ್ಲಿ ಅಂತ. ನನಗೆ ಅಕ್ಕನವ್ರು ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಅವ್ರಿಗೆ ಕೇಳಿದಕ್ಕೆಲ್ಲ ಉತ್ತರ ಕೊಡ್ತೇನೆ. ಮತ್ತು ಏನಾದಿದ್ರು ಸ್ವಲ್ಪ ಶೇರಿಂಗ್ ಆಗ್ತದೆ, ಇಷ್ಟೇ ಬಿಟ್ಟರೆ ಬೇರೆ ಯಾರಿಗೂ ಫೋನ್ ಮಾಡೋದಿಲ್ಲ. ಅದು ನನ್ನದು ಯಾಕೆ ಅದು ಅಭ್ಯಾಸ ಆ ಥರ ಅಂತ ನನಗೆ ಇಲ್ಲಿ ತನಕ ಗೊತ್ತಿಲ್ಲ. ನನಗೆ ಫೋನ್ ಮಾಡಿ ತುಂಬ ಹೊತ್ತು ಕೂತು ಮಾತಾಡಬೇಕು, ಇದ್ದ ವಿಷಯ ಎಲ್ಲ ಆಚೆ ಈಚೆಯವ್ರದ್ದೆಲ್ಲ ಹೇಳಬೇಕು, ಊರಲ್ಲಿ ಏನೆಲ್ಲ ಆಗಿದೆ ಅಂತ ನಂಗೆ ಅನಿಸೋದೇ ಇಲ್ಲ. ನನ್ನಷ್ಟಕ್ಕೆ ಇರ್ತೇನೆ. ಬೇಕಿದ್ದು ನಾನು ಅದರ ಬದಲು ಬೇರೆ ಎಂಥಾದ್ರೂ ಕೆಲಸ ಮಾಡ್ತೇನೆ, ತೋಟಕ್ಕೆ ಹೋಗೋದು, ಅಡಿಕೆ ಹೆಕ್ಕುವುದ, ಸೊಗೆ ಎಳೆಯೋದ, ಹುಲ್ಲು ಮಾಡೋದ, ಸೊಪ್ಪು ಮಾಡೋದ. ಬಟ್ ನನಗೆ ಫೋನ್ ಮಾಡಿ ಇದ್ದದೆಲ್ಲ ಮಾತಾಡುವ ಅಂತ ಅನಿಸೋದೇ ಇಲ್ಲ. ಅದು ಬಹುಶಃ ನಾವು ಚಿಕ್ಕ ಇರುವಾಗ ನಾನು ಒಬ್ಬಳೇ ಇದ್ದೆ ಅಲ್ಲ ಮನೆಯಲ್ಲಿ, ನಾನು 9 ಇಯರ್ಸಿಂದ ಒಬ್ಬಳೇ ಅಲ್ಲ ಮನೆಯಲ್ಲಿ. ಹಾಗಾಗಿ ಆ ಥರ ಅದೊಂದು ಟ್ರಾಮಾವ ಅಂತ ಅನಿಸೋದು ನನಗೆ. ನಾನು ತೋಟಕ್ಕೆ ಹೊರಟೆ, ಸ್ವಲ್ಪ ಅಡಿಕೆ ಹೆಕ್ಕುವ ಅಂತ. ಮೊನ್ನೆ ಒಂದು ಪೋರ್ಷನ್ ಹೆಕ್ಕಿದ್ದೆ. ಹಾಗೆ ಈಗ ಅಡಿಕೆ ಕೆಲವು ಪೋರ್ಷನಲ್ಲಿ ಜಾಸ್ತಿ ಬೀಳ್ತದೆ, ಇನ್ನು ಕೆಲವು ಪೋರ್ಷನಲ್ಲಿ ಇಲ್ಲ, ಅದು ಮುಗ್ದಿದೆ. ಇನ್ನು 3ನೇ ಕೊಯ್ಲಿದ ಅಡಿಕೆ ಕೊಯ್ದಾಗಬೇಕಲ್ಲ. ಹಾಗೆ ಈ 3ನೇ ಕೊಯ್ಲಿದ ಅಡಿಕೆ ಹಣ್ಣಾಗಿ ಬೀಳ್ತುಂಟು, ಅದರದ್ದು ಹೆಕ್ಲಿಕ್ಕೆ ಹೋಗಬೇಕು. ಇವತ್ತು ಅಪ್ಪ ಕೂಡ ಇಲ್ಲ. ಇಲ್ಲಾದರೆ ಅವರು ತೋಟಕ್ಕೆ ಹೋಗೋದು, ಸೊಗೆ ಎಳೆಯೋದು, ಹಿಂಗಾರದ ಹಾಳೆ ತಗೊಂಡು ಬರೋದು ದನಗಳಿಗೆ, ಅದೆಲ್ಲ ಮಾಡ್ತಾರೆ. ಇವತ್ತು ಅವರದ್ದು ಡ್ಯೂಟಿ ಕೂಡ ನನಗೆ. ಹಾಗೆ ಒಂದು ರೌಂಡ್ ಹೋಗಿ ಬರುವ, ತೋಟದಲ್ಲಿ ಎಂತಾಗಿದೆ ಅಂತ ಗೊತ್ತಾಗ್ತದೆ. ಇಲ್ಲಾಂದರೆ ಅಪ್ಪ ಒಂದು ಕೇಳ್ತಾರೆ, ತೋಟಕ್ಕೆ ಹೋಗಿದ್ಯಾ, ಹಾಳೆ ತಂದ್ಯಾ, ಹಿಂಗಾರದ ಹಾಳೆ ಸಿಕ್ಕಿತಾ, ಎಷ್ಟು ಅಡಿಕೆ ಸಿಕ್ಕಿತ್ತು ಅಂತ ಬಂದು ಕೇಳುವಾಗ ತೋರಿಸ್ಲಿಕ್ಕಾದರೂ ಒಂದು ಹೆಕ್ಕಿಕೊಂಡು ಬರುವ. ನನಗೆ ಇಲ್ಲಿಂದ ಒಂದು ಹೋಗಲಿಕ್ಕೆ ಭಾರಿ ಖುಷಿ ಯಾವಾಗಲೂ ಕೂಡ, ಇದು ನೀರಿದ್ದು ಸೌಂಡ್ ಕೇಳಿಕೊಂಡು ಹೋಗಲಿಕ್ಕೆ. ನಿಮಗೆ ಫೋನಲ್ಲಿ ನೋಡುವಾಗ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ. ಇದು ನನ್ನ ಫೇವ್ರೆಟ್ ಪ್ಲೇಸ್ ತೋಟದಲ್ಲಿ. ಮತ್ತೊಂದು ಬಟ್ಟೆ ತೊಳೆಯೋ ಕಲ್ಲುಂಟಲ್ಲ ಅಲ್ಲಿ ನೋಡಿ, ನೀರು ಬದಿ ಕಾಣ್ತಾ ಉಂಟು ಗಿಡ, ಶುಂಠಿ ಥರ. ಇದು ಸುಗಂಧಿ ಹೂ ಅಂತ ಹೇಳ್ತಾರಲ್ಲ, ಮಹಾಭಾರತದಲ್ಲಿ ಭೀಮ ದ್ರೌಪದಿಗೆ ಹುಡುಕ್ಲಿಕ್ಕೆ ಹೋಗಿದ್ದ ಹೂ, ಸೌಗಂಧಿಕ ಪುಷ್ಪ ಅಂತ ಹೇಳ್ತಾರಲ್ಲ, ಅದರದ್ದೇ ಗಿಡ. ನಾನು ಮೊನ್ನೊಮ್ಮೆ ರೀಲ್ಸಲ್ಲಿ ಒಬ್ಬರು ಹೇಳೋದು ನೋಡಿ ನನಗೆ ಗೊತ್ತಾದ್ದು ಅದೇ ಹೂ ಅಂತ. ತಂದದ್ದು ಭೀಮ ಅಂತ ಹೇಳಿ, ನನಗೆ ಅಲ್ಲಿ ತನಕ ಗೊತ್ತಿರಲಿಲ್ಲ. ಆದರೆ ನಾವು ಸುಗಂಧಿ ಹೂ ಅಂತಲೇ ಹೇಳ್ತು. ಅದೊಂಥರ ನೋಡಿ ಬಿಳಿ ಕಲರ್ ಮತ್ತು ಗಂಧದ ಕಲರ್ ಆಗ್ತದೆ. ಇದರದ್ದು ಈಗ ಗಿಡ ನಾನು ಕೊಂಡೋಗಬೇಕು. ಈಗ ಅಡಿಕೆ ಹೆಕ್ಲಿಕ್ಕೆ ಬರುವಾಗ ತೋಟದಲ್ಲಿ ಸಿಕ್ಕಿತ್ತು ನನಗೆ. ಮುಂಚೆಯಲ್ಲಿ ಸುಮಾರು ಆಗ್ತಿತ್ತು, ಈ ಸೈಡಲ್ಲೆಲ್ಲ ಇತ್ತಾಯ್ತಾ. ಅದು ಹೋಗಿ 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 ಈಗ 4-5 ಗಿಡ ಉಂಟು. ಈಗ ಇದನ್ನು ಮನೆ ಹತ್ರ ಕೊಂಡೋಗಿ ನೆಟ್ಟರೆ ಆಗ್ತದಾ ಅಂತ ನೋಡಬೇಕು. ಇದರಲ್ಲಿ ಬಿಳಿದು ಯಾವುದು, ಗಂಧ ಕಲರ್ ಯಾವುದು ಅಂತ ಗೊತ್ತಿಲ್ಲ ನನಗೆ.
ಹಾಗೆ ಒಟ್ಟು 2 ಬುಡ ಕೊಂಡೋಗುವ ಅಂತ ಇದ್ದೇನೆ, ಮನೆ ಹತ್ರಕ್ಕೆ ನೆಡುವ ಅಂತ. ಅಲ್ಲಿ ಸೆಗಣಿ ನೀರೆಲ್ಲ ಸಿಕ್ಕಿದರೆ ರಪ್ಪ ಹೂವು ಆಗ್ತದಲ್ಲ, ಹಾಗೆ ಹೇಗೂ ಅಡಿಕೆ ಕ್ಲೇ ಬಂದಾಗ ಸಿಕ್ಕಿತು. ಇದು ಉಂಟಲ್ಲ ಕೊಂಡೋಗ್ಲಿಕ್ಕೆ ನನಗೆ. ನಾನು ಅಡಿಕೆ ಹೆಕ್ತಾ ಒಂದು ಪೋರ್ಷನಿಗೆ ಬಂದೆ. ಅದು ನಮ್ಮ ತೋಟದ ಸೈಡಿಂದ ನೀರು ಹರಿದು ಹೋಗ್ತದೆ. ಅಲ್ಲಿ ಉಂಟದೆ ತುಂಬ ಹೂ ಬಿದ್ದಿದೆ. ಈಗ ಒಂದು ಹೂವಿದು ಸೀಸನ್, ಅದು ನಾನು ತೋರಿಸಿದ್ದೇನೆ ನಿಮಗೆ ಒಂದು ಲಾಸ್ಟ್ 2 ವೀಕ್ಸ್ ಮುಂಚೆ ಒಂದು ವ್ಲಾಗಲ್ಲಿ. ಹೂ ಕಿವಿದು ಬೆಂಡು ಥರದ್ದು ಹೂ, ಅದು ಇಡೀ ನೀರಲ್ಲಿ ಬಿದ್ದಿದೆ. ಎಷ್ಟು ಚಂದ ಉಂಟು ಗೊತ್ತುಂಟ, ಕ್ಯೂಟ್ ಅಂತ ಅನಿಸ್ತಾ ಉಂಟು. ಈಗ ಒಮ್ಮೆ ಹೊಳೆಗೆ ಹೋಗಿ ಬರುವ ಬನ್ನಿ. ಕಳಿ ಇದೇ ಹೂ ಎಲ್ಲ ಕಡೆ ಬಿದ್ದಿದೆ ಅಂತ ಹೇಳಿದ್ದಲ್ಲ, ಇದೇ ಹೂ. ಯಾವ ಹೂ ಗೊತ್ತುಂಟಾ? ಅದು ಉಲ್ಟಾಗಿ ಬಿದ್ದಿದೆ ಈ ಹೂ. ಈ ಹೂವನ್ನು ಹೀಗೆ ಉಲ್ಟಾ ತಿರುಗಿಸಿದರೆ ಆ ಥರ ಬೀಳ್ತದೆ ನೀರಲ್ಲಿ, ಅದೇ ಥರ ಬೀಳುದದು. ಇಲ್ಲಿಂತಲ್ಲ, ಎಲ್ಲ ಪೋರ್ಷನಲ್ಲಿ, ಇಲ್ಲಿ ನೋಡಿ, ಇಲ್ಲಿ ಮೇಲೆ ಮೇಲೆ ಎಲ್ಲ ಕಾಣ್ತದಲ್ಲ ಅದೇ ಹೂ. ಇಲ್ಲಿಂದ ಅಲ್ಲಿ ತನಕ ಉಂಟು, ಅಲ್ಲೆಲ್ಲ ಕಾಣೋದು ಇದರದೇ ಹೂ. ಅದು ಇಲ್ಲಿ ಒಂದು ಮರ ಉಂಟು, ಅದರದ್ದು, ಆ ಮರದ್ದು ಹೂ. ಹೊಳೆಯಲ್ಲಿ ಮಾತ್ರ ಅಲ್ಲ, ನಮ್ಮ ತೋಟದಲ್ಲಿ ಸಹ ಉಂಟು. ಅದು ತೋಟದಲ್ಲಿ ಸೈಡಲ್ಲಿರುವ ಮರ, ಹಾಗೆ ಎಲ್ಲ ಕಡೆ ಅದೇ ಹೂ. ಅಲ್ಲಿಂದ ದೊಡ್ಡ ದೊಡ್ಡ ಮರ ಕಾಣ್ತುಂಟಲ್ಲ, ಅದರದ್ದು ಹೂ ಅದು. ನಾನೀಗ ಒಂದು ಹೂ ತೋರಿಸಿದೆ ಅಲ್ಲ ಹೊಳೆ ಸೈಡಲ್ಲಿ, ಅದರದ್ದು ಹೆಸರೆಂತ ಅಂತ ಗೊತ್ತಿದ್ದರೆ ಕಮೆಂಟಲ್ಲಿ ಹೇಳಿ. ನನಗೆ ಇಲ್ಲಿ ತನಕ ಅದರದ್ದು ಹೆಸರೆಂತ ಅಂತ ಗೊತ್ತಿಲ್ಲ. ಆದರೆ ಅದನ್ನು ನೋಡುವಾಗ ಒಂದು ಚಿಕ್ಕ ಇರುವಾಗ ಚೈಲ್ಡ್ಹುಡ್ಡಿದು ನೆನಪಾಗ್ತದೆ. ಶಾಲೆಗೆ ಹೋಗುವಾಗ ಅದನ್ನು ಇಟ್ಕೊಂಡು ಹೋಗ್ತಿದ್ವಿ, ಅಂದರೆ ಕ್ಲಾಸಲ್ಲೆಲ್ಲ ತೋರಿಸ್ತಿದ್ವಿ. ಬೆಂಡು ಥರದ ಹೂ ಅಂತ. ಅದು ಶಾಲೆದು ಯೂನಿಫಾರ್ಮ್ ಇದರಲ್ಲಿ ಕಿಸೆ ಇರ್ತದಲ್ಲ ಸ್ಕರ್ಟಲ್ಲಿ, ಅದರಲ್ಲಿ ಇಟ್ಕೊಂಡು ಹೋಗ್ತಿದ್ವಿ. ಹಾಗೆ ಅದೊಂದು ಮೆಮೊರಿ. ಅಪ್ಪ ನನ್ನ ಸ್ವಾಗತ ಮಾಡ್ತಾ ಬರ್ತಿದ್ದಾರೆ ಇಬ್ಬರು ನೋಡಿ. ಇಬ್ಬರು ಅಲ್ಲ, 3. ಆಯ್ಸಾ ಹೇರ್ ಸ್ಟೈಲ್ ಸ್ವಲ್ಪ ಚೇಂಜ್ ಆಗಿದೆ ಇವರದ್ದು. ತಿಂಡಿ ಎಲ್ಲ ತಂದಿದ್ದಾರೆ ಅಪ್ಪ. ಯಾಸರ್ತಿ ತುಂಬ ಚೇಂಜ್ ಬಾಬಾ, ಹೇರ್ ಕಟ್ ತುಮ್ಚೆ ಬಾರಿ ಮುರ್ಲಿಸ್ತದು. ಹೀರೋ ಅಪ್ಪ ಹೇರ್ ಕಟ್ ಮಾಡಿದ್ದಾರೆ ಈ ಸಲ, ಸ್ವಲ್ಪ ಡಿಫ್ರೆಂಟ್ ಮಾಡಿದ್ದಾರೆ. ಬರೀ ಚೆಂದ ಕಾಣ್ತದೆ ಮಾತ್ರ ಅಪ್ಪನಿಗೆ. ಅಯ್ಯೋ ಇವ್ ನೋಡಿ ಗಾಜ್ವಿಲಿ, ಇವನಿಗೆ ಹೊಡಿಯೋದು ಪಾಪ. ಹೊಡಿತೀನಿ ಅವನಿಗೆ, ಹೊಡಿತಿ ಕಜ್ವಿ. ಎಂತ ಮಾಡೋದು ನೀನು? ಪಾಪ ನನ್ನ ಟಿಂಕಿ ಚಾಂಪು ಚುಂಕಿ. ಗಂಡಮ್ಮನವ್ರ ಹತ್ರ ಬಂದೆ. ಈಗ 1 ಗಂಟೆ ಕಳೀತು ಮಧ್ಯಾಹ್ನ, ಒಮ್ಮೆ ಬದಲಿಸಿ ಹೋಗುವ ಅಂತ. ಇವಳಿಗೊಂದೀಗ ದುರ್ಬುದ್ಧಿ ಶುರುವಾಗಿದೆ ನೋಡಿ. ಮಣ್ಣು ತಿನ್ನೋದು ಅಂತ ತಿಳ್ಕೊಳ್ಳಿ, ಫುಲ್ ಇಷ್ಟು ಕೆರೆಸಿಟ್ಟಿದ್ದಾಳೆ ಮಣ್ಣನ್ನು. ಈ ಥರ ಮಣ್ಣು ಎಂತಕ್ಕೆ ತಿನ್ನೋದು? ಚಿಕ್ಕ ಇರುವಾಗ ತಿಂತಿದ್ಲು, 1 ತಿಂಗಳು 2 ತಿಂಗಳು ಇರುವಾಗ ಓಡಾಡಲಿಕ್ಕೆ ಶುರು ಮಾಡ್ತದಲ್ಲ ಕರು, ಆಗ. ಈಗ 1 ವರ್ಷ ಕಳೆದಿದೆ. ಇವಳುಂಟಲ್ಲ, ಹಾಲು ಸಹ ಕುಡಿತಾಳೆ. ಎಲ್ಲಾದರೂ ಕಟ್ಟಿದ್ದು ಲೂಸ್ ಆದರೆ ಹೋಗಿ ಬಿಚ್ಚಿಸಿ ಕುಡಿತಾಳೆ. ಯಾರಾದರೂ ನಂಬುದಿಲ್ಲ, ಕೊಂಬು ಬಂದದ್ದನ್ನು ಹಾಲು ಕುಡಿತದ ಅಂತೇಳಿದರೆ. ಅಷ್ಟು ದುರ್ಬುದ್ಧಿಯಾಗಿದೆ ಇವಳು. ಹಾಲು ತೊಂದರೆ ಇಲ್ಲ, ಇರಲಿ ಅಮ್ಮಂದಲ್ಲ, ಈ ಮಣ್ಣು ತಿನ್ನಲಿಕ್ಕೆ ಶುರು ಮಾಡಿದ್ದಾಳೆ. ಎಂತ ಇದು, ಎಂತಕ್ಕಾದರೂ ಅಂದರೆ ಹೊಟ್ಟೆಯಲ್ಲಿ ಹುಳ ಜಾಸ್ತಿ ಆದರೆ ಹೇಗೆ ಮಾಡೋದು ಅಂತ ಗೊತ್ತಿದ್ದರೆ ಕಮೆಂಟಲ್ಲಿ ಹೇಳಿ. ಜಾಸ್ತಿ ದನ ಸಾಕುವವರಿದ್ದರೆ. ನನಗೆ ಗೊತ್ತಿಲ್ಲ. ಇಷ್ಟು 1.5 ವರ್ಷ ಆಗ್ತಾ ಬಂದಿದೆ ಇವಳಿಗೆ. ನಮ್ಮ ಕಾಜು ನೋಡಿ ಎಲ್ಲಿ ಹೋಗಿ ಸುಸ್ಸು ಮಾಡೋದು ಅಂತ. ಈಗ ದನಗಳನ್ನು ಕರ್ಕೊಂಡು ಬಂದೆ, 3 ಗಂಟೆ ಆಯಿತು. ಇವನು ಬೆಳಿಗ್ಗೆ ಬಾಗಿಲು ತೆಗಿಲಿಲ್ಲಾದರೆ ಬೈತಾ ಇರ್ತಾನೆ. ಬಾಗಿಲು ತೆಗೆದ ತಕ್ಷಣ ಓಡಿ ಬರೋದು, ಇಲ್ಲಿ ಕೂತ್ಕೊಳ್ಳೋದು ಮೂತ್ರಕ್ಕೆ. ಇವನಿಗೆ ಯಾರು ಕಲಿಸಿದ್ದು ಅಂತ ಗೊತ್ತಿಲ್ಲ. ಚಿಕ್ಕ ಇರುವಾಗಿಂದ ಸಹ ಇಲ್ಲಿಗೆ ಬರೋದು ಮೂತ್ರಕ್ಕೆ. ಅವಳಿಗೆ ಗೊತ್ತಾದರೆ ಒಂದು ಮೆಟ್ಬೋದು. ಅವನದು ಸಹ ಬಾಲೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು. ನೋಡಿ ನಮ್ಮ ಕಜ್ವನು, ಕಜ್ಜು ಜಲಿ